ನಿಮ್ದು ಯಾವ ಊರು? ನಮ್ದು ಚಿತ್ರದುರ್ಗ ಸರ್. ನೋಡಿ ಇಲ್ಲಿ ಇವ್ರು ರಾಕೇಶ್ ಸರ್ ತೋರಿಸಿದ್ರೆ ಇದು ಬ್ಯಾಕ್ ಪೈನ್ ಇದು ರಿಪೋರ್ಟ್ ಡಿಸ್ಪಲ್ಸ್ ಅಂತ ಹೇಳಿದ್ಮೇಲೆ ನಾವು ನೋಡ್ತಾ ಇದ್ವಲ್ಲ ಡಿಸ್ಪಲ್ಸಿಂಗ್ ಆಗಿದೆ ಅಂತಂದ್ರಲ್ಲ ಅವಾಗ ನೋಡೋಣ ಇಲ್ಲೊಂದ್ಸರಿ ಹೋಗೋಣ ಅಲ್ಲಿ ಕಡಿಮೆ ಇಲ್ಲ ಸರ್ಜರಿ ಅಂದ್ಬಿಟ್ರಲ್ಲ ಭಯ ಆಗ್ಬಿಡ್ತು ಸರ್ ನನ್ಗೆ ಒಂದೇ ಸರಿ ಅಲ್ಲಿ. ಪೇನ್ ಸಡನ್ ಆಗಿ ಬಂತಲ್ವಾ? ಸಡನ್ ಆಗಿ ಬಂದಾಗ ನೀವು ಯಾವ ತರ ಇತ್ತು? ಕಾಲ್ಗೆಲ್ಲ ಅರಿತಾ ಇತ್ತಾ ಅಥವಾ? ಸರ್ ಕಾಲು ಅಂದ್ರೆ ನನಗೆ ಕೂರಕ್ಕೆ ಆಗ್ತಾ ಇರಲಿಲ್ಲ ಸರ್. ಇವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಗಾಡಿ ಹತ್ತಕ್ಕೆ ಬರ್ತಿಲ್ಲ, ಕಾಲ್ ಹಿಂಗೆ ಹಾಕಕ್ಕೆ ಆಗ್ತಿಲ್ಲ ಗಾಡಿಲಿ. ಫುಲ್ ಎಳಿತಾ ಇತ್ತು? ಫುಲ್ ಎಳಿತಾ ಇತ್ತು ಸರ್. ಈ ತರ ಕುತ್ಕೊಳಕ್ಕೆ ಬರ್ತಾ ಇರ್ಲಿಲ್ಲ ನನ್ಗೆ. ಇವಾಗ ಕಡಿಮೆ ಆಗಿದೆ? ಇವಾಗ ಕುತ್ಕೊಂಡು ತೋರಿಸ್ತೀರಾ? ಫುಲ್ ಬರ್ತಾ ಇದೆ? ಇವಾಗ ನೋವ್ತಾ ಇದೆ? ಮುಂಚೆ ಎಷ್ಟು ಬರ್ತಾ ಇತ್ತು? ಫುಲ್ ಅವತ್ತು ನೋವಿದೆ ಇಷ್ಟೇ ಸರ್ ಎತ್ತಕ್ಕೆ ಆಗ್ತಾ ಇದ್ದು ನನಗೆ. ಸಡನ್ ಹಿಂಗ್ ಆಯ್ತಲ್ಲ, ಹಂಗಾಗಿ ಎಲ್ಲರದು ಅಟೆನ್ಷನ್ ನಿಮ್ಮ ಮೇಲೆ ಬಂದಿದೆ. ಹಸ್ಬೆಂಡ್ ತಾಯಿ ನೋಡ್ಕೋಬೇಕು, ತಮ್ಮ ನೋಡ್ಕೋಬೇಕು, ಈ ತರ ಮಕ್ಕಳು ಎಸ್ಪೆಷಲಿ ಮಕ್ಕಳು ಸರ್. ಸ್ಕೂಲಿ ಬೆಳಿಗ್ಗೆನೆ 7 ಗಂಟೆಗೆ ಕಳಿಸ್ಬೇಕು. ಸರಿ ಆಗ್ತಿರ್ ಬಿಡಿ. ಇವಾಗ ಎಲ್ಲ ಕೆಲಸ ಮಾಡಿ ಇವೆಲ್ಲ ಮಾಡ್ತಾ ಇದಾರ, ಸ್ಟಾರ್ಟ್ ಮಾಡಿದ್ರಾ? ಬೆಳಗ್ಗೆ ತಿಂಡಿ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ರು ಮತ್ತೆ ಎಲ್ಲ A to Z ಮಾಡಿ. ನಾವು ಬೆಡ್ ರೆಸ್ಟ್ ಹೇಳಲ್ಲ ಮುಖ್ಯವಾಗಿ. ಬೆಡ್ ರೆಸ್ಟ್ ಇರುವಾಗ ನೋವು ಕಡಿಮೆ ಇರುತ್ತೆ. ಮತ್ತೆ ನಾವು ಮಾಮೂಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನೋವು ಬರುತ್ತೆ. ಅದೇ ರೂಟ್ ಕಾಸ್ ಅಡ್ರೆಸ್ ಆಗ್ಬೇಕಲ್ವಾ, ವಾಸಿ ಆಗ್ಬೇಕಲ್ವಾ? ಕಾಲೇ ವಾಸಿ ಆದಾಗ ಎಷ್ಟ್ ಕೆಲಸ ಮಾಡಿದ್ರು ಆಗಲ್ಲ. ಮಗು ಎತ್ಕೆ ಬಡಿ ಅಂತಾರೆ, ಬಾರೆ ಎತ್ಕೆ ಬಡಿ ಅಂತಾರೆ. ಎತ್ತಕ್ಕೂ ಏನ್ ಹೇಳಂಗೆ ಅವ್ರು ಹೇಳಿದ್ ನೋಡಿದ್ರೆ ಭಯನ ಬಿದ್ಬಿಟ್ಟಿದೆ ಸರ್. ನಾನು ಎತ್ತಂಗಿಲ್ಲ ಏನಿಲ್ಲ, ಇಲ್ಲಿ ನೋಡ್ಕೊಳ್ಳೋರಿಲ್ಲ. ಅಮ್ಮ ಬೇರೆ ಅಲ್ಲಿಂದ ಇಲ್ಲಿ ಬರಕ್ಕೂ ಆಗ್ತಾ ಇಲ್ಲ ನೋಡ್ಕೊಳಕ್ಕೆ. ಅವರು ನನ್ನನ್ನೇ ನೀನೇ ಬಂದ್ಬಿಡಿ ಇಲ್ಲಿ ನಾನು ಆರೈಕೆ ಮಾಡ್ತೀನಿ ಅಂತ ಅಮ್ಮ ಬೇರೆ ಊರಿಗೆ. ಅದೇ ಹೆಂಗಾದ್ರೆ ಎಲ್ಲಾನು ಎಲ್ಲಾ ದಾರಿಗಳು ಕ್ಲೋಸ್ ಅನ್ಸ್ಬಿಡ್ತವೆ ಮನೇಲಿ. ನಾನು ಒಬ್ಳಿಗಿಲ್ಲ ಅಂದ್ರೆ ಫುಲ್ ಎಲ್ಲಾನು ಒಂಥರ ಇದಾಗ್ಬಿಟ್ಟು ಮನೇಲಿ ಹೆಣ್ಣು ಸ್ವಲ್ಪ ವೇರಿಯೇಷನ್ ಆಗ್ತದೆ ಮೇಡಮ್ ಕೆಲಸ. ಅವ್ರೊಬ್ರು ಒಂದು ವಾರ ಮಲ್ಕೊಂಡ್ಬಿಟ್ರೆ, ಒಂದ್ 2 ದಿನ ಮಲ್ಕೊಂಡ್ಬಿಟ್ರೆ ಎಲ್ಲಾನು ಬಂದಾಗ್ಬಿಡುತ್ತೆ. ನನ್ ಮಗಳು ಫುಲ್ ಇದಾಗ್ಬಿಟ್ಲು. ಮಮ್ಮಿ ಯಾವಾಗ ಬರ್ತೀನಿ ಇನ್ನು ಮನೆಗೆ ಅಂತ ಹೇಳಕ್ ಹಾಸ್ಪಿಟ್ಲ್ ಆಗಿದ್ದಾಗಲ್ಲ ನೀವು ಅಲ್ಬಿಡಿ. ಇವಾಗ ಕಮ್ಮಿ ಆಗಿದೆ ಮೇಡಮ್, ಇವಾಗ ಕಮ್ಮಿ ಆಗಿದೆ. ಇನ್ನೂ ಚೆನ್ನಾಗ್ ಆಗ್ತೀರಾ, ಇನ್ನೂ ಆರಾಮಾಗ್ತೀರಿ ಸರ್ ಮಕ್ಳು. ಮಮ್ಮಿ ಇನ್ನು ಎಷ್ಟ್ ದಿನ ಇರ್ಬೇಕು ಇಲ್ಲಿ, ಯಾವಾಗ ಮನೆಗ್ ಬರ್ತೀನಿ ಅವಾಗ 1 ವೀಕ್ ಅಡ್ಮಿಟ್ ಆಗಿದ್ನಲ್ಲ ಸರ್. ಅವಾಗ ನಮ್ ಯೂಟ್ಯೂಬ್ ನೋಡ್ತಕ್ಕಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಂದ್ರೆ ಇಲ್ಲಿ ನಾವು ಸರ್ಜರಿ ಅಂದ್ರೆ ಭಯ ಬಿದ್ಬಿಡ್ತೀವಿ ಸರ್. ಈ ತರ 1 ಟೈಮ್ ಬಂದು ತೋರ್ಸ್ಕೊಂಡು ಹೋದ್ರೆ ನಮ್ಗೆ ಎಷ್ಟು ಕಡಿಮೆ ಆಗಿದೆ ಅನ್ನೋದು ನಮ್ ಬಾಡಿಲೇ ನನಗೆ ಇವಾಗ ಗೊತ್ತಾಗ್ತದೆ. ಪಥ್ಯ ಮಾಡಿದಾಗ ಸರ್ ಬಾಡಿ ಫ್ರೀ ಅನಿಸ್ತಾ ಇದೆ ಸರ್ ನನಗೆ. ಈಗ ಫುಡ್, ಬೇಕರಿ ಫುಡ್, ಆಯಿಲ್ ಫುಡ್ ಈಗ ಒಂದ್ ಸ್ವಲ್ಪ ಬಿಟ್ಟಾಗಿಂದ ನನ್ಗೆ ಹಾಲು ಕಾಫಿ ಎಲ್ಲ ಬಿಟ್ಟಾಗಿಂದ ನನ್ನ ಬಾಡಿ ನನ್ಗೆ ಒಂಥರ ಚೇಂಜಸ್ ಕಾಣ್ತಾ ಇದೆ ಸರ್. ಆತರ ಖಂಡಿತವಾಗ್ಲೂ ಆಗುತ್ತೆ. ಅದು ಏನಂದ್ರೆ ಎಲ್ಲಾನು ಕೂಡ ನಮ್ಗೆ ಏನ್ ನಮ್ ದೇಹಕ್ಕೆ ಏನ್ ಬೇಕೋ ಅದನ್ನ ಕೊಡ್ಬೇಕಷ್ಟೇ. ಕೊಟ್ರೆ ನಮ್ ದೇಹ ನಮ್ಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸ್ವಲ್ಪ ಎಲ್ಲ ಈ ತರ ಎಮರ್ಜೆನ್ಸಿಗಳು ಕ್ರಿಯೇಟ್ ಮಾಡ್ಬಿಡುತ್ತೆ. ನಾವೇ ಕ್ರಿಯೇಟ್ ಮಾಡಿರೋದು ಗೊತ್ತಿಲ್ಲ ನಂಗೆ. ನಮ್ ಯೂಟ್ಯೂಬ್ ನೋಡೋಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ಚೆನ್ನಾಗಿದೆ, ಸ್ಪೆಸಿಲಿಟಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ. ಬ್ಯಾಕ್ ಪೇನ್ ಅಂತಂದ್ರೆ ಇಮಿಡಿಯೇಟ್ಲಿ ಬಂದು ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದಂತ ಮತ್ತೆ ಬನ್ನಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಕಡಿಮೆ ಆಗುತ್ತೆ ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ತಿರ್ಗೋದ್ಕಿಂತ ಇಂಥ ಕಡೆ ಬಂದು ನಮ್ಮ ಹಳ್ಳಿ ಕಡೆಯಿಂದ ನಾನು ಎಸ್ಪೆಷಲಿ ನಮ್ಮ ಅಪ್ಪಾಜಿ ಕರ್ಕೊಂಡ್ ಬರ್ಬೇಕು ಅಂತ ಇದೀನಿ ಸರ್. ಅವ್ರಿಗೂ ತುಂಬಾನೇ ಪೇನು ಜಾಸ್ತಿ, ಸೊಂಟ ನೋವು.